ನಮಸ್ತೆ ಮುದ್ದು ವಿದ್ಯಾರ್ಥಿಗಳೇ ಹಾಗೂ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ದ್ವಿತೀಯ ಭಾಷೆ ಕನ್ನಡ 7ನೆಯ ತರಗತಿಯ ಅನ್ನದಾನ ಅನ್ನುವಂತಹ ಪಾಠದ ಪ್ರಶ್ನೋತ್ತರಗಳನ್ನ ಹಾಗೂ ಅದರ ಹಿಂದೆ ಇರತಕ್ಕಂತಹ ಎಲ್ಲ ವೊಕಾಬ್ಯುಲರಿನ ನೋಡೋಣ. ಓಕೆ, ನಮ್ಮ ಚಾನಲ್ನ ಮೊದಲೇ ಬಾರಿಗೆ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಆಫ್ಟರ್ ದ್ಯಾಟ್ ವಾಚಿಂಗ್ ದಿಸ್ ವಿಡಿಯೋ, ಓಕೆ, ಅವ್ರಿಗೂ ಸಹಾಯ ಆಗಲಿ ಅಂತ ಹೇಳ್ತಾ. ಆ್ಯಂಡ್ ನೋಡಿ, ಮೊದಲಿಗೆ ಕೃತಿಕಾರರ ಪರಿಚಯ. ಲೇಖಕರು ಚಂದ್ರಶೇಖರ್ ಕಂಬಾರ್ ಅವರು. ಓಕೆ, ಜನನ 1932ರಲ್ಲಿ, ಸ್ಥಳ ಬೆಳಗಾವಿ ಜಿಲ್ಲೆಯ ಗೋಡಗೆರೆ ಗ್ರಾಮದಲ್ಲಿ. ಓಕೆ, ಕೃತಿಗಳು ನೋಡಿ: ಹೇಳತೇನಿ ಕೇಳ, ಬೆಳ್ಳಿ ಮೀನು, ತರಕಾರಿಯವರು, ಚಕೋರಿ, ಋಷಶೃಂಗ, ಕಾಡು ಕುದುರೆ, ಸಿರಿ ಸಂಪಿಗೆ, ಹುಲಿಯ ನೆರಳು, ಮಹಾಮಾಯಿ, ಅಲಿಬಾಬಾ ಮತ್ತು 40 ಕಳ್ಳರು, ಜೋಕುಮಾರಸ್ವಾಮಿ ಇತ್ಯಾದಿ. ಓಕೆ, ಇನ್ನು ಪ್ರಶಸ್ತಿಗಳನ್ನ ನೋಡಿ: ಭಾರತೀಯ ಜ್ಞಾನಪೀಠ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕಮಲಾದೇವಿ ಚಟ್ಟೋಪಾಧ್ಯಾಯ ಪ್ರಶಸ್ತಿ, ಕೇರಳದ ಕುಮಾರನ್ ಆಶಾನ್ ಇತ್ಯಾದಿ ಪ್ರಶಸ್ತಿಗಳು ಕೂಡ ಬಂದಿದೆ. ಇಲ್ಲಿಗೆ ಲೇಖಕರ ಪರಿಚಯ ಮುಗಿತು. ಇನ್ನು ಈ ಪಾಠದ ಪ್ರಶ್ನೋತ್ತರಗಳನ್ನ ನೋಡೋಣ. ಓಕೆ, 1 ಅಂಕದ ಪ್ರಶ್ನೆಗಳು. ಮೊದಲ ಪ್ರಶ್ನೆ: ತಾಯಿಯ ಅನ್ನದಾನವನ್ನು ಕಂಡು ಮಗನಿಗೆ ಯಾವ ಯೋಚನೆ ಬಂದಿತು? ತಾಯಿಯ ಅನ್ನದಾನವನ್ನು ಕಂಡು ಮಗನಿಗೆ ತನ್ನ ತಾಯಿ ಅನ್ನದಾನವನ್ನು ಬಿಟ್ಟಿದ್ದರೆ ತಾವು ದೊಡ್ಡ ಶ್ರೀಮಂತರಾಗಬಹುದಿತ್ತು ಎಂಬ ಯೋಚನೆ ಬಂದಿತು. ತಾಯಿಯು ಅನ್ನದಾನದ ಬಗ್ಗೆ ಮಗನಿಗೆ ಏನೆಂದು ಹೇಳಿದಳು? ನೋಡಿ, ತಾಯಿಯು ಅನ್ನದಾನದ ಬಗ್ಗೆ ಮಗನಿಗೆ ಹೀಗೆ ಹೇಳಿದಳು: ಮಗು, ದಾನಗಳಲ್ಲಿ ಅನ್ನದಾನವೇ ಹೆಚ್ಚಿನದು. ಬಡತನ ಶ್ರೀಮಂತಿಕೆ ಕೊನೆಯ ತನಕ ಇರುವುದಿಲ್ಲ, ಆದರೆ ಅನ್ನದಾನದ ಪುಣ್ಯ ಕೊನೆಯ ತನಕ ಇರುವಂಥದ್ದು ಎಂದಳು. ತಾಯಿ ಮಗನನ್ನು ಶಿವನ ಬಳಿ ಏಕೆ ಕಳುಹಿಸಿದಳು? ಅನ್ನದಾನದ ಪುಣ್ಯ ಏನೆಂದು ತಿಳಿದುಕೊಳ್ಳಲು ಶಿವನ ಬಳಿ ಮಗನನ್ನು ಕಳುಹಿಸಿದಳು. 4ನೆಯ ಪ್ರಶ್ನೆ: ಹುಡುಗನು ನೇಪಾಳ ದೇಶಕ್ಕೆ ಏಕೆ ಹೋದನು? ಹುಡುಗನು ಶಿವನು ಕೊಟ್ಟ ಪ್ರಸಾದವನ್ನು ನೇಪಾಳ ದೇಶದ ರಾಜನ ಹೆಂಡತಿಗೆ ನೀಡಲು ಹೋದನು. 5ನೆಯ ಪ್ರಶ್ನೆ: ಬೇಡನ ಹೆಂಡತಿ ಹಂದಿಯಾಗಿ ಹುಟ್ಟಿದ್ದು ಏಕೆ? ಬೇಡನ ಹೆಂಡತಿ ತನ್ನ ಮನೆಗೆ ಬಂದ ಹುಡುಗನಿಗೆ ತಿನ್ನಲು, ಕುಡಿಯಲು ಹಣ್ಣು, ಹಂಪಲು ಮತ್ತು ಹಾಲನ್ನು ನೀಡದೇ ಇದ್ದ ಕಾರಣ ಅವಳು ಹಂದಿಯಾಗಿ ಹುಟ್ಟಿದಳು. ಓಕೆ, ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡಿ: ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಮೊದಲ ಪ್ರಶ್ನೆ: ತಾಯಿಯೊಬ್ಬಳು ಅನ್ನದಾನ ಮಾಡುತ್ತಾ ಮಗನೊಂದಿಗೆ ಹೇಗೆ ಜೀವಿಸುತ್ತಿದ್ದಳು? ಓಕೆ, ತಾಯಿ ಅವರಿವರ ಮನೆಯ ಕಸ ಮುಸುರಿ ತೊಳೆದು ತಂದುದರಲ್ಲಿ ಮಗನಿಗೆ ತಾಯಿ ಅವರಿವರ ಮನೆಯ ಕಸ ಮುಸುರಿ ತೊಳೆದು ತಂದುದರಲ್ಲಿ ಮನೆಗೆ ಬಂದವರಿಗೆ ದಾನ ಮಾಡಿ ಉಳಿದದ್ದನ್ನು ಇಬ್ಬರು ತಿನ್ನುತ್ತಿದ್ದರು. ಒಂದೊಂದು ದಿನ ಬಹಳ ಮಂದಿ ಭಿಕ್ಷೆಗೆ ಬಂದರೆ ಮಗನಿಗಷ್ಟು ಇಟ್ಟು ತನ್ನ ಪಾಲಿನ ಅನ್ನವನ್ನು ದಾನ ಮಾಡಿ ಜೀವಿಸುತ್ತಿದ್ದಳು. ಮಗನು ತಾಯಿಯ ಅನ್ನದಾನವನ್ನು ಕಂಡು ಏನೆಂದು ಹೇಳಿದನು? ಮಗನು ತಾಯಿಯ ಅನ್ನದಾನವನ್ನು ಕಂಡು ಏನೆಂದು ಕೇಳಿದನು? ಓಕೆ, ಸಾರಿ ಫಾರ್ ದಟ್, ಐ ಮೇಡ್ ಅ ಸ್ಮಾಲ್ ಮಿಸ್ಟೇಕ್ ಹಿಯರ್ ಇನ್ ದಿಸ್ ರೀಡಿಂಗ್. ಓಕೆ, ಸೆಕೆಂಡ್ ಕ್ವಶನ್: ಮಗನು ತಾಯಿಯ ಅನ್ನದಾನವನ್ನು ಕಂಡು ಏನೆಂದು ಕೇಳಿದನು? ಮಗನು ತಾಯಿಯ ಅನ್ನದಾನವನ್ನು ಕಂಡು, ತಾಯಿ, ಇದೇಕೆ ಹೀಗೆ ಅನ್ನದಾನ ಮಾಡುತ್ತಿ? ಒಂದೊಂದು ದಿನ ನೀನೇ ಉಪವಾಸವಿದ್ದು ಬೇರೆಯವರಿಗೆ ಅನ್ನದಾನ ಮಾಡುತ್ತಿ. ಅನ್ನದಾನವೊಂದನ್ನು ಬಿಟ್ಟಿದ್ದರೆ ನಾವು ಎಷ್ಟೊಂದು ಶ್ರೀಮಂತರಾಗಬಹುದಿತ್ತೆಂದು. ಅದೇನು ಅನ್ನದಾನದ ಮಹತ್ವ ಎಂದು ಕೇಳಿದನು. 3ನೆಯ ಪ್ರಶ್ನೆ: ಬೇಡನು ಹುಡುಗನಿಗೆ ಏನೆಂದು ಹೇಳಿ ತನ್ನ ಗುಡಿಸಲಿಗೆ ಕರೆದುಕೊಂಡು ಹೋದನು? ಬೇಡನು ಹುಡುಗನಿಗೆ, ಏ ಹುಡುಗ, ಸಂಜೆ ಸಮಯದಲ್ಲಿ ಹೀಗೆ ಕಾಡಿನಲ್ಲಿ ಅಡ್ಡಾಡಿದರೆ ಏನು ಗತಿಯಾದೀತು? ಇದು ಹುಲಿ ಸಿಂಹಗಳ ಸ್ಥಳ. ಇಂದು ರಾತ್ರಿ ನಮ್ಮ ಗುಡಿಸಲಲ್ಲಿ ಇದ್ದು ನಾಳೆ ಹೋದಿಯಂತೆ ಬಾ ಎಂದು ಹೇಳಿ ಕರೆದುಕೊಂಡು ಹೋದನು. 4ನೆಯ ಪ್ರಶ್ನೆ ನೋಡಿ: ಬೇಡನು ಹುಡುಗನನ್ನು ಯಾವ ರೀತಿ ಉಪಚರಿಸಿದನು ಅಂತ ಇದೆ.
ಬೇಡನು ಹುಡುಗನಿಗೆ ತಿನ್ನಲು ಹಣ್ಣು ನೀಡಿ, ಹುಡುಗ ದಣಿದಿದ್ದೀಯಪ್ಪ ಮಲಗು ಎಂದು ಕರುಣೆಯಿಂದ ಹುಡುಗನ ಕಾಲು ತಿಕ್ಕಿದ. ಹಾಸಿಗೆ ಹಾಸಿ ಮಲಗಿಸಿದ. ತನಗೆ ಮಲಗಲು ಸ್ಥಳ ಇರದಿದ್ದರಿಂದ ಅವನು ಹೊರಗೆ ಕಾಲು ಚಾಚಿ ಒಳಗೆ ತಲೆಯಿಟ್ಟು ಬಾಗಿಲಲ್ಲಿ ಮಲಗಿದ್ದ. ಈ ರೀತಿ ಉಪಚರಿಸಿದನು. ಓಕೆ, 5ನೇ ಪ್ರಶ್ನೆ ನೋಡಿ. ಸರ್ಪ ಯಾವ ಕಷ್ಟದಲ್ಲಿ ಸಿಲುಕಿತ್ತು? ಆ ಕಷ್ಟದಿಂದ ಅದು ಹೇಗೆ ಪಾರಾಯಿತು? ಸರ್ಪವು ಹುತ್ತದ ಒಳಗೂ ಹೋಗದೆ ಹೊರಗೂ ಹೋಗದೆ ಆ ಕಷ್ಟದಿಂದ ಅದು ತನ್ನ ನೆತ್ತಿಯ ಮೇಲಿನ ರತ್ನವನ್ನು ಯೋಗ್ಯನಿಗೆ ದಾನ ಮಾಡಿ ಪಾರಾಯಿತು. 6ನೆಯ ಪ್ರಶ್ನೆ. ಶಿವನು ಹುಡುಗನಿಗೆ ಏನೆಂದು ಹೇಳಿ ಕಳುಹಿಸಿದನು? ಶಿವನು ಹುಡುಗನಿಗೆ, ನೋಡು ಮಗು, ನೇಪಾಳ ದೇಶದ ರಾಜನ ಹೆಂಡತಿ ಗರ್ಭವತಿಯಾಗಿದ್ದಾಳೆ. ನೀನು ಹೋಗಿ ನಾನು ಕೊಟ್ಟ ಪ್ರಸಾದ ಕೊಡು, ಹಡೆಯುತ್ತಾಳೆ. ಹುಟ್ಟಿದ ಆ ಕೂಸನ್ನು ಕೇಳಿದರೆ ಅದು ನಿನಗೆ ಅನ್ನದಾನದ ಪುಣ್ಯ ಏನೆನ್ನುವುದನ್ನು ಹೇಳುತ್ತದೆ ಎಂದು ಹೇಳಿ ಹುಡುಗನ ಪ್ರಶ್ನೆಗೆ ಉತ್ತರ ಹೇಳಿ ಕಳುಹಿಸಿದನು. ಈ ಕೆಳಗಿನ ಪ್ರಶ್ನೆಗಳಿಗೆ 6-7 ವಾಕ್ಯಗಳಲ್ಲಿ ಉತ್ತರಿಸಿರಿ. ಬೇಡ ಮತ್ತು ಆತನ ಹೆಂಡತಿ ಹುಲಿಯ ಬಾಯಿಗೆ ಹೇಗೆ ತುತ್ತಾದರು? ಉತ್ತರ. ಬೇಡ ಮತ್ತು ಆತನ ಹೆಂಡತಿ ಹುಡುಗನನ್ನು ಮಲಗಿಸಿ, ಬೇಡನು ತಾನು ಹೊರಗೆ ಕಾಲು ಚಾಚಿ ಒಳಗೆ ತಲೆ ಇಟ್ಟು ಬಾಗಿಲ ತೆರೆದು ಮಲಗಿದ್ದ ಕಾರಣ ಬೇಡ ಮತ್ತು ಆತನ ಹೆಂಡತಿ ಹುಲಿಯ ಬಾಯಿಗೆ ತುತ್ತಾದರು. ಓಕೆ, ಸೊ ನೆಕ್ಸ್ಟ್ ನೋಡಿ. ಹುಡುಗನು ಶಿವನ ಬಳಿ ಕೇಳಿದ ಪ್ರಶ್ನೆಗಳು ಯಾವುವು? ಅದಕ್ಕೆ ಶಿವನು ನೀಡಿದ ಉತ್ತರ ಏನು ಅಂತ ಕೇಳಿದ್ದಾರೆ ನೋಡಿ. ಹುಡುಗನು ಶಿವನ ಬಳಿ, ಶಂಭೋ, ಅನ್ನದಾನದ ಪುಣ್ಯವೇನು ಹೇಳಬೇಕು ಎಂದು ಕೇಳಿದ. ಅದಕ್ಕೆ ಶಿವನು, ನೋಡು ಮಗು, ನೇಪಾಳ ದೇಶದ ರಾಜನ ಹೆಂಡತಿ ಗರ್ಭವತಿಯಾಗಿದ್ದಾಳೆ. ನೀನು ಹೋಗಿ ನಾನು ಕೊಟ್ಟ ಪ್ರಸಾದ ಕೊಡು, ಹಡೆಯುತ್ತಾಳೆ. ಹುಟ್ಟಿದ ಆ ಕೂಸನ್ನು ಕೇಳಿದರೆ ಅದು ನಿನಗೆ ಅನ್ನದಾನದ ಪುಣ್ಯ ಏನೆನ್ನುವುದನ್ನು ಹೇಳುತ್ತದೆ ಎಂದು ಹೇಳಿದನು. ಹಾಗೆಯೇ ರಾಜನ ಕೆರೆಯಲ್ಲಿ ನೀರು ಬೀಳದಿರುವ ಕಾರಣ ಏನು ಎಂದು ಕೇಳಿದ. ಅದಕ್ಕೆ ಶಿವನು, ರಾಜನಿಗೆ ಬೆಳೆದ ಮಗಳಿದ್ದಾಳೆ. ಅವಳನ್ನು ಯೋಗ್ಯ ವರನಿಗೆ ಕೊಟ್ಟು ಮದುವೆ ಮಾಡಿದರೆ ಕೆರೆಯಲ್ಲಿ ನೀರು ತುಂಬುತ್ತದೆ. ಹಾಗೆ ಕುಂಟನ ಕಾಲು ಏಕೆ ಹೋಗಿವೆ? ತನಗೆ ತಿಳಿದ ವಿದ್ಯೆಯನ್ನು ಆತ ಯಾರಿಗಾದರೂ ಯೋಗ್ಯನಿಗೆ ದಾನ ಮಾಡಿದರೆ ಹೋದ ಕಾಲು ಬರುತ್ತವೆ ಎಂದನು. ನಂತರ ಸರ್ಪವೊಂದು ಹುತ್ತದ ಒಳಗೂ ಹೋಗದೆ ಹೊರಗೂ ಬರಲಾಗದೆ ಸಿಲುಕಿಕೊಂಡಿದೆಯಲ್ಲ, ಏನು ಕಾರಣ ಎಂದು ಕೇಳಿದಾಗ ಶಿವನು ಹುಡುಗನಿಗೆ ತನ್ನ ನೆತ್ತಿಯ ರತ್ನವನ್ನು ಯಾರಾದರೂ ಯೋಗ್ಯನಿಗೆ ದಾನ ಮಾಡಿದ್ದಲ್ಲಿ ಅದು ಸರಿದಾಡಬಹುದು ಎಂದು ತಿಳಿಸಿದನು. ಈ ರೀತಿ ಹುಡುಗನ ಪ್ರಶ್ನೆಗಳಿಗೆ ಶಿವನು ಉತ್ತರ ನೀಡಿದನು. 3ನೆಯ ಪ್ರಶ್ನೆ. ಮಗು ಹುಡುಗನಿಗೆ ಅನ್ನದಾನದ ಮಹತ್ವವನ್ನು ಹೇಗೆ ತಿಳಿಸಿಕೊಟ್ಟಿತು? ಓಕೆ, ಮಗು ಹುಡುಗನಿಗೆ ಅನ್ನದಾನದ ಮಹತ್ವವನ್ನು ಈ ರೀತಿ ತಿಳಿಸಿತು. ಅಯ್ಯ, ಶಿವನನ್ನು ಕಾಣುವುದಕ್ಕೆ ಹೊರಬಿದ್ದೆ. ಅಡವಿಯಲ್ಲಿ ದಾರಿ ತಪ್ಪಿ ಅಲೆದಾಡುತ್ತಿದ್ದೆ. ಆಗ ಒಬ್ಬ ಬೇಡ ಬಂದು ನಿನ್ನನ್ನು ತನ್ನ ಗುಡಿಸಲಿಗೆ ಕರೆದೊಯ್ದು ಹಣ್ಣು ಹಾಲು ಕೊಟ್ಟಿದ್ದು ನೆನಪಿದೆಯೇ? ಆಗ ಹುಡುಗ ಹೌದು ಎಂದನು. ಹಾಗೆ ಮಾಡಿದ ಬೇಡ ನಾನೇ. ನನ್ನ ಹೆಂಡತಿಯನ್ನು ಹುಲಿ ತಿಂದಿತು. ಅನ್ನದಾನ ಮಾಡಿದ್ದಕ್ಕೆ ನಾನಿಂದು ರಾಜಕುಮಾರನಾಗಿ ಹುಟ್ಟಿದ್ದೇನೆ. ನನ್ನ ಹೆಂಡತಿ ಕೊಡಲು ಒಪ್ಪಲಿಲ್ಲ. ಅವಳು ಇದೇ ಊರಿನಲ್ಲಿ ಹಂದಿಯಾಗಿ ಹುಟ್ಟಿದ್ದಾಳೆ. ಬೇಕಾದರೆ ಹೋಗಿ ನೋಡು ಎಂದು ಹೇಳುವ ಮೂಲಕ ಅನ್ನದಾನದ ಮಹತ್ವವನ್ನು ಮಗು ತಿಳಿಸಿತು. ಈ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ತಿಳಿಸಿ. ಮೊದಲ ವಾಕ್ಯ. ಬಡತನ ಸಿರಿವಂತಿಕೆ ಕೊನೆಯ ತನಕ ಇರುವುದಿಲ್ಲ. ಈ ಮಾತನ್ನು ಹುಡುಗನ ತಾಯಿ ಹುಡುಗನಿಗೆ ಹೇಳಿದಳು.
ಬೇಕಿದ್ದರೆ ನಿನ್ನ ಪಾಲಿನ ಹಾಲು ಹಣ್ಣು ಕೊಡು. ಈ ಮಾತನ್ನು ಬೇಡನ ಹೆಂಡತಿ ಬೇಡನಿಗೆ ಹೇಳಿದಳು. ನಿನಗಿಂತ ಯೋಗ್ಯವರ ಇನ್ನಾರಿದ್ದರು ಬಾ. ಈ ಮಾತನ್ನು ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದ ರಾಜನು ಹುಡುಗನಿಗೆ ಹೇಳಿದನು. ಓಕೆ, ಇನ್ನು ಭಾಷಾ ಚಟುವಟಿಕೆ ನೋಡಿ. ಈ ಕೆಳಗಿನ ಪದಗಳನ್ನು ಬಿಡಿಸಿ ಬರೆಯಿರಿ. ಅಲ್ಲಿಗೊಬ್ಬ, ಅಲ್ಲಿಗೆ ಒಬ್ಬ. ಆಗಲೆಂದು, ಆಗಲಿ ಎಂದು. ಸರ್ಪವಿತ್ತು, ಸರ್ಪವೂ ಇತ್ತು. ಕೆರೆಯಲ್ಲಿ, ಕೆರೆ ಅಲ್ಲಿ. ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ. ಶ್ರೀಮಂತ, ಬಡವ. ಬೆಳಕು, ಕತ್ತಲು. ಕರುಣೆ, ನಿಷ್ಕರುಣೆ. ಅನ್ಯಾಯ, ನ್ಯಾಯ. ಹೊರಗೆ, ಒಳಗೆ. ಯೋಗ್ಯ, ಅಯೋಗ್ಯ. ವಿದ್ಯೆ, ಅವಿದ್ಯೆ. ದುಃಖ, ಸುಖ. ಓಕೆ, ಈ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ ಅಂತ ಹೇಳಿದ್ದಾರೆ. ಅನ್ನದಾನ. ಹಸಿದವರಿಗೆ ಅನ್ನದಾನ ಮಾಡಿದರೆ ದೇವರ ಸೇವೆ ಮಾಡಿದಂತೆ. ಯೋಗ್ಯರಿಗೆ ನೋಡಿ, ಇನ್ನು ಪುಣ್ಯ, ಎರಡನೆಯ ಪದ ಪುಣ್ಯ. ಯೋಗ್ಯರಿಗೆ ಮಾಡಿದ ಸಹಾಯ ಪುಣ್ಯವಾಗುತ್ತದೆ. ಮೂರನೆಯ ಪದ ಪ್ರಸಾದ. ಅವಶ್ಯಕ ಸ್ಥಳಗಳಲ್ಲಿ ಪ್ರಸಾದ ವ್ಯವಸ್ಥೆ ಆಗಬೇಕು. ನಾಲ್ಕನೇದು ಕೈಲಾಸ. ಶುದ್ಧ ಮನಸ್ಸು ಇರುವ ಸ್ಥಳವನ್ನೇ ಕೈಲಾಸವಾಗಿಸಬಹುದು. ದಣಿವು. ದಣಿವು ವಿಶ್ರಾಂತಿಯನ್ನು ಅವಲಂಬಿಸಿದೆ. ಕೆಳಗಿನ ವಾಕ್ಯಗಳನ್ನು ನೋಡಿ. ಸೂಚನೆಗೆ ಅನುಸಾರವಾಗಿ ಪುನಃ ರಚಿಸಿರಿ ಅಂತ ಹೇಳಿದ್ದಾರೆ. ಮೊದಲ ವಾಕ್ಯ, ತನಗೆ ತಿಳಿದ ವಿದ್ಯೆಯನ್ನು ಯೋಗ್ಯನಿಗೆ ದಾನ ಮಾಡಿದರೆ ಹೋದ ಕಾಲು ಬರುತ್ತವೆ. ಭೂತಕಾಲದಲ್ಲಿ ಬರೆಯಿರಿ. ತನಗೆ ತಿಳಿದ ವಿದ್ಯೆಯನ್ನು ಯೋಗ್ಯನಿಗೆ ದಾನ ಮಾಡಲು ಹೋದ ಕಾಲು ಬಂದವು. ಹುಡುಗನನ್ನು ನೋಡಿ ಬೇಡನಿಗೆ ಕರುಣೆ ಬಂತು. ಬಹುವಚನದಲ್ಲಿ ಬರೆಯಿರಿ. ಹುಡುಗರನ್ನು ನೋಡಿ ಬೇಡನಿಗೆ ಕರುಣೆ ಬಂತು. ಖರ್ಚು ಮಾಡಿ ಕೋಟಿ ಒಂದು ಹಣ ಕೆರೆ ಕಟ್ಟಿಸಿದೆ. ಈ ವಾಕ್ಯವನ್ನು ಸರಿಪಡಿಸಿ ಬರೆಯಿರಿ. 1 ಕೋಟಿ ಹಣ ಖರ್ಚು ಮಾಡಿ ಕೆರೆ ಕಟ್ಟಿಸಿದೆ. ಹುಡುಗ, ಎಲ್ಲಿ ಹೊರಟಿರುವೆ? ಸೂಕ್ತ ಲೇಖನ ಚಿಹ್ನೆಗಳನ್ನು ಬಳಸಿ ಬರೆಯಿರಿ. ಹುಡುಗ, ಎಲ್ಲಿ ಹೊರಟಿರುವೆ? ಇಲ್ಲಿಗೆ ಅನ್ನದಾನ ಪಾಠದ ಎಲ್ಲ ಪ್ರಶ್ನೋತ್ತರಗಳು ಹಾಗೂ ಹಿಂದೆ ಇರತಕ್ಕಂತಹ ವೊಕ್ಯಾಬ್ಯುಲರಿ ಎಲ್ಲ ಮುಗೀತು. ಇಲ್ಲಿವರೆಗೂ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು. ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅವ್ರಿಗೂ ಸಹಾಯ ಆಗಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.